ಇವತ್ತು ನಾನು ನಿಮ್ಮ ಜೊತೆಯಲ್ಲಿ ಹಂಚುವಂಥ ವಿಷಯ ಯೇಸು ಸಹಾನುಭೂತಿಯುಳ್ಳ ರಕ್ಷಕ. ಈ ವಿಷಯದ ಆಧಾರದ ಮೇಲೆ ನಾನು ನಿಮ್ಮೊಟ್ಟಿಗೆ ಮಾತಾಡ್ತೇನೆ. ದಯವಿಟ್ಟು ನನ್ನ ಜೊತೆಯಲ್ಲಿ ನಿಮ್ಮ ಸತ್ಯವೇದ ಪುಸ್ತಕವನ್ನು ಯೋಹಾನನ ಸುವಾರ್ತೆ 8ನೇ ಅಧ್ಯಾಯ ಅದರ 1ನೇ ವಾಕ್ಯದಿಂದ 11ನೇ ವಾಕ್ಯದವರೆಗೆ ಗಮನಿಸಬೇಕಾಗಿ ನಾನು ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಯೋಹಾನನ ಸುವಾರ್ತೆ 8ನೇ ಅಧ್ಯಾಯ 1ರಿಂದ 11 ವಾಕ್ಯಗಳು. ಎಲ್ಲರೂ ತಮ್ಮ ತಮ್ಮ ಮನೆಗೆ ಹೋದರು. ಯೇಸು ಎಣ್ಣೆ ಮರಗಳ ಗುಡ್ಡಕ್ಕೆ ಹೋದನು. ಬೆಳಿಗ್ಗೆ ಆತನು ತಿರುಗಿ ದೇವಾಲಯಕ್ಕೆ ಬಂದಾಗ ಜನರೆಲ್ಲರೂ ಆತನ ಬಳಿಗೆ ಬಂದರು. ಆತನು ಕೂತುಕೊಂಡು ಅವರಿಗೆ ಉಪದೇಶ ಮಾಡುತ್ತಿರುವಲ್ಲಿ ಶಾಸ್ತ್ರಿಗಳು, ಫರಿಸಾಯರು, ವ್ಯಭಿಚಾರದಲ್ಲಿ ಸಿಕ್ಕಿದ್ದ ಒಬ್ಬ ಹೆಂಗಸನ್ನು ಆತನ ಬಳಿಗೆ ತಂದು ಆಕೆಯನ್ನು ನಡುವೆ ನಿಲ್ಲಿಸಿ, ಬೋಧಕನೇ, ಈ ಹೆಂಗಸು ವ್ಯಭಿಚಾರ ಮಾಡುತ್ತಿರುವಾಗಲೇ ಕೈಗೆ ಸಿಕ್ಕಿದಳು. ಇಂಥವರನ್ನು ಕಲ್ಲೆಸೆದು ಕೊಲ್ಲಬೇಕೆಂದು ಮೋಶೆಯು ಧರ್ಮಶಾಸ್ತ್ರದಲ್ಲಿ ನಮಗೆ ಅಪ್ಪಣೆ ಕೊಟ್ಟಿದ್ದಾನೆ. ಈಕೆಯ ವಿಷಯದಲ್ಲಿ ನೀನು ಏನು ಹೇಳುತ್ತೀ ಎಂದು ಆತನನ್ನು ಕೇಳಿದರು. ಆತನ ಮೇಲೆ ತಪ್ಪು ಹೊರಿಸುವುದಕ್ಕೆ ಏನಾದರೂ ಒಂದು ನಿಮಿತ್ತ ಬೇಕಾಗಿರುವುದರಿಂದ ಈತನು ಏನನ್ನುತ್ತಾನೋ ನೋಡೋಣ ಎಂದು ಹಾಗೆ ಕೇಳಿದರು. ಆದರೆ ಯೇಸು ಬಗ್ಗಿಕೊಂಡು ಬೆರಳಿನಿಂದ ನೆಲದ ಮೇಲೆ ಬರೆಯುತ್ತಾ ಇದ್ದನು. ಅವರು ಆತನನ್ನು ಬಿಡದೆ ಕೇಳುತ್ತಿರುವಾಗ ಆತನು ನೆಟ್ಟಗೆ ಕೂತುಕೊಂಡು ಅವರಿಗೆ, ನಿಮ್ಮಲ್ಲಿ ಪಾಪವಿಲ್ಲದವನು ಯಾರೋ ಅವನೇ ಮೊದಲು ಆಕೆಯ ಮೇಲೆ ಕಲ್ಲನ್ನು ಹಾಕಲಿ ಎಂದು ಹೇಳಿ ತಿರುಗಿ ಬೊಗ್ಗಿಕೊಂಡು ನೆಲದ ಮೇಲೆ ಬರೆಯುತ್ತಾ ಇದ್ದನು. ಆ ಮಾತನ್ನು ಕೇಳಿ ತಾವೇ ಪಾಪಿಗಳೆಂದು ಮನಸ್ಸಿನಲ್ಲಿ ತಿಳ್ಕೊಂಡು ಹಿರಿಯರು ಮೊದಲುಗೊಂಡು ಕಿರಿಯರವರೆಗೂ ಒಬ್ಬರ ಹಿಂದೊಬ್ಬರು ಹೊರಗೆ ಹೋದರು. ಯೇಸು ಒಬ್ಬನೇ ಉಳಿದನು ಮತ್ತು ನಡುವೆ ನಿಂತಿದ್ದ ಹೆಂಗಸು ಅಲ್ಲೇ ಇದ್ದಳು. ಯೇಸು ನೆಟ್ಟಗೆ ಕೂತುಕೊಂಡು ಆ ಸ್ತ್ರೀಯನ್ನೇ ಹೊರತು ಯಾರನ್ನು ನೋಡದೆ ಆಕೆಗೆ, ಅಮ್ಮ, ನಿನ್ನ ಮೇಲೆ ತಪ್ಪು ಹೊರಿಸುವವರು ಎಲ್ಲಿದ್ದಾರೆ? ನಿನಗೆ ಯಾರು ಶಿಕ್ಷೆಯನ್ನು ವಿಧಿಸಲಿಲ್ಲವೋ ಅಂದನು. ಯಾರು ವಿಧಿಸಲಿಲ್ಲ ಸ್ವಾಮಿ ಅಂದಳು. ಯೇಸು ಆಕೆಗೆ, ನಾನು ನಿನಗೆ ಶಿಕ್ಷಿಸುವುದಿಲ್ಲ, ಹೋಗು, ಇನ್ನು ಮೇಲೆ ಪಾಪ ಮಾಡಬೇಡ ಎಂದು ಹೇಳಿದನು. ಪ್ರೀತಿಯ ಪ್ರೇಕ್ಷಕರೇ, ಈ ಕೇಳಿದಂಥ ವೇದ ಭಾಗವನ್ನು, ಓದಿದಂಥ ವೇದ ಭಾಗವನ್ನು ನೀವು ಕೇಳಿದ್ದೀರಾ? ಇದರ ಸಂಬಂಧವಾಗಿ ಒಂದು ಘಟನೆ, ಒಂದು ಕತೆ ನನಗೆ ನೆನಪಿಗೆ ಬರ್ತದೆ. ಒಬ್ಬ ವ್ಯವಸಾಯ ಮಾಡುವಂಥ ಒಬ್ಬ ರೈತ ತನ್ನ ಹೊಲದ ಮುಂದೆ ಒಂದು ಬೋರ್ಡನ್ನು ಹಾಕ್ತಾನೆ. ಬೋರ್ಡಲ್ಲಿ ಬರೆದು ಅವನು ಹಾಕ್ತಾನೆ, ನಾಯಿ ಮರಿಗಳು ಮಾರಾಟಕ್ಕಿವೆ ಅಂತೇಳಿ ಅವನೊಂದು ಬೋರ್ಡನ್ನು ಅವನು ಹೊಡಿತಾ ಇರ್ತಾನೆ, ಮೊಳೆಗಳನ್ನು ಹೊಡಿತಾ ಇರ್ತಾನೆ. ಹೊಡೆಯೋ ಸಂದರ್ಭದಲ್ಲಿ ಕಡೇ ಮೊಳೆ ಇರುವಾಗ ಯಾರೋ ಅವನ ಹಿಂದೆ ಎಳೆದಂಗಾಗುತ್ತೆ. ಆಗ ಅವನು ಹಿಂದೆ ತಿರುಗಿ ನೋಡಿದಾಗ ಒಂದು ಚಿಕ್ಕ ಬಾಲಕ ಆ ಬಟ್ಟೆಯನ್ನು ಎಳೆದು, ಸ್ವಾಮಿ, ನಾಯಿಗಳು ಮಾರಾಟಕ್ಕಿವೆ ಅಂತ ಹೇಳಿದಿರಲ್ಲ, ನನಗೆ ನಾಯಿಗಳು ಸಿಗ್ಬೋದಾ ಅಂತ ಕೇಳ್ತಾನೆ. ಆಗ ಆ ಯಜಮಾನ ರೈತ ಹೇಳ್ತಾನೆ, ಅಪ್ಪ ಪುಟ್ಟ, ನೋಡು, ಅವು ಉತ್ತಮವಾದ ತಳಿ ಇರುವಂಥವು, ಒಳ್ಳೆಯ ತಳಿಯ ನಾಯಿ ಮರಿಗಳು, ಹಾಗಾಗಿ ನಿನ್ನ ಕೈಲಿ ಕೊಂಡ್ಕೊಳ್ಳೋದಕ್ಕೆ ಸಾಧ್ಯನಾ ಅಂತ ಕೇಳ್ತಾನೆ. ಆಗ ಆ ಚಿಕ್ಕ ಹುಡುಗ ಬಾಲಕ ತನ್ನ ಜೇಬಿಗೆ ಕೈ ಹಾಕಿ ಸ್ವಲ್ಪ ಹಣ ತೆಗೆದು ಅವನಿಗೆ ಹೇಳ್ತಾನೆ, ಸ್ವಾಮಿ, ನನ್ನ ಹತ್ರ 39 ರೂಪಾಯಿಗಳಿದ್ದಾವೆ, ಇದು ಸಾಕಾಗುತ್ತಾ ನಾಯಿಗಳನ್ನು ಕೊಂಡ್ಕೊಳ್ಳೋದಕ್ಕೆ ಅಂತ. ಆಗ ಆ ಯಜಮಾನ, ಹೌದು, ಇದು ಸಾಕಾಗುತ್ತೆ ಅಂತ ಹೇಳಿ ನಾಯಿಗಳನ್ನು ಡಾಲಿ ಅಂತ ಕರೀತಾನೆ. ಆಗ ಆ ತಾಯಿಯ ನಾಯಿ ಜೊತೆ 4 ಮರಿಗಳು ಹೊರ ಬರ್ತವೆ. ಹೊರ ಬಂದಾಗ ಈ ಪುಟ್ಟ ಬಾಲಕ ಆ ನಾಯಿಗಳನ್ನು ತಪ್ಪಿಕೊಂಡು ಆ ನಾಯಿಗಳನ್ನು ಮುದ್ದಾಡ್ತಾ, ನೀನು ಕರ್ಕೊಂಡು ಹೋಗ್ಬೇಕು. ಆ ಸಂದರ್ಭದಲ್ಲಿ ಆ ನಾಯಿಯ ಗೂಡಿನಲ್ಲಿ ಮತ್ತೊಂದು ಏನೋ ಸೌಂಡ್ ಆಗುತ್ತೆ. ಆಗ ಆ ಕಡೆ ತಿರುಗಿ ನೋಡ್ತಾನೆ, ಆ ಗೂಡಿನಿಂದ ಒಂದು ಚಿಕ್ಕ ನಾಯಿ ಮರಿ ಅದು ಕುಂಟುತ್ತಾ ಅವನ ಹತ್ರ ಬರ್ತದೆ. ಅದನ್ನು ನೋಡಿದಂಥ ಈ ಚಿಕ್ಕ ಬಾಲಕ ಆ ರೈತನ ಹತ್ರ ಕೇಳ್ತಾನೆ, ಸ್ವಾಮಿ, ನನಗೆ ಅದೇ ನಾಯಿ ಮರಿ ಬೇಕು ಅಂತ ಕೇಳ್ತಾನೆ. ಆಗ ಆ ನಗ್ತಾ ಆ ರೈತ ಹೇಳ್ತಾನೆ, ಅಲ್ಲ ಮಗು, ಆ ನಾಯಿ ಮರಿ ನಿನಗೇಕೆ? ಆ ನಾಯಿ ಮರಿ ನಿನ್ನ ಜೊತೆ ಆಟ ಆಡಲ್ಲ, ಅದು ನಡೆಯಲ್ಲ, ಓಡಲ್ಲ. ಆ ನಾಯಿ ಮರಿಯಿಂದ ನಿನಗೇನು ಪ್ರಯೋಜನ ಇಲ್ಲ ಅಂತ ಹೇಳ್ತಾನೆ.
ಆಗ ಆ ಚಿಕ್ಕ ಬಾಲಕ ಸ್ವಲ್ಪ ಮುಗುಳ್ನಗುತ್ತಾ ಹಿಂದಕ್ಕೆ ಸರಿದು ಅವನ ಪ್ಯಾಂಟಿನ ಕೆಳಭಾಗವನ್ನು ಅವನು ಮಡಚ್ತಾನೆ. ಮಡಚುವಾಗ ಅವನ ಒಂದು ಮಡಚ್ತಾ ಹೋಗುವಾಗ ಅಲ್ಲಿ ಒಂದು ಸ್ಟೀಲ್ನಲ್ಲಿ ಮಾಡಿದಂಥ ಒಂದು ನಕಲಿ ಕಾಲು ಆ ಯಜಮಾನನಿಗೆ ಕಾಣಿಸುತ್ತೆ. ಆ ಹುಡುಗನು ಕೂಡ ಕಾಲನ್ನು ಕಳ್ಕೊಂಡಿರುವಂಥ ಒಬ್ಬ ಕುಂಟನಾಗಿರ್ತಾನೆ. ಆಗ ಅವನು ಹೇಳ್ತಾನೆ, ನನ್ನನ್ನು ನೋಡಿ ಸ್ವಾಮಿ, ನಾನು ಕೂಡ ಓಡಲಾರೆ, ನನಗೂ ಕೂಡ ನಡೆಯೋದಕ್ಕೆ ತುಂಬ ಕಷ್ಟ. ನನಗನ್ಸುತ್ತೆ ನನ್ನ ರೀತಿ ಇರುವಂಥ, ಅಂದರೆ ತನ್ನನ್ನು ಅರ್ಥ ಮಾಡಿಕೊಳ್ಳುವಂಥ ಅದೇ ಪರಿಸ್ಥಿತಿಯಲ್ಲಿರುವಂಥ ಒಬ್ಬ ಸ್ನೇಹಿತ ಇಲ್ಲವೇ ಅದರ ಜೊತೆ ಇರೋದಕ್ಕೆ, ಅದನ್ನು ಕಷ್ಟ ಅರ್ಥ ಮಾಡ್ಕೊಳ್ಳೋಕ್ಕೆ ಬೇಕಾದಂಥ ಒಬ್ಬ ವ್ಯಕ್ತಿ ಆ ನಾಯಿಗೂ ಕೂಡ ಬೇಕನ್ಸುತ್ತೆ. ಹಾಗಾಗಿ ಅದನ್ನೇ ಆ ನಾಯಿ ಬಯಸ್ತಾ ಇದೆ, ನಾನು ಕೂಡ ಅದೇ ಸ್ಥಿತಿಯಲ್ಲಿದ್ದೇನೆ ಅಂತ ಹೇಳ್ತಾನೆ. ಪ್ರೇರೆ, ಈ ಘಟನೆಯಿಂದ ನಾವೇನು ಅರ್ಥ ಮಾಡ್ಕೊಳ್ಬೋದು ಅಂತಂದರೆ, ಪಾಪಿಗಳಿಗೂ ಅಂತಹದೇ ಒಂದು ಅರ್ಥ ಮಾಡಿಕೊಳ್ಳುವಂಥ ಮನಸ್ಥಿತಿ ಅಗತ್ಯ ಇದೆ. ಪಾಪಿಗಳನ್ನು ಅರ್ಥ ಮಾಡಿಕೊಳ್ಳುವಂಥ ಒಂದು ಮನಸ್ಥಿತಿ ಎಲ್ಲ ಪಾಪಿಗಳಿಗೆ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ನಾನು ನಿಮ್ಮ ಜೊತೆಯಲ್ಲಿ ಹೇಳ್ತಾ ಇದ್ದೇನೆ. ಅದು ಇನ್ಯಾರೂ ಅಲ್ಲ, ಪಾಪಿಗಳ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಆ ಪಾಪಿಗಳ ಮನಸ್ಥಿತಿ ಅಂದರೆ ಅವರ ಮಟ್ಟದಲ್ಲಿ ಅವರ ಬಳಿಗೆ ಬಂದು ಅವರ ಸಮಸ್ಯೆಗಳನ್ನು ಕೇಳಿ ಅವರ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಒಬ್ಬನೇ ಒಬ್ಬ ಈ ಭೂಮಿ ಮೇಲೆ ಸಾಮರ್ಥ್ಯ ಇರುವಂಥ ದೇವರಂತಂದರೆ ಅದು ಯೇಸು ಕ್ರಿಸ್ತನು. ಆತನನ್ನು ನಮ್ಮ ಪಾಪಕ್ಕೆ ನಾವು ಹೋಲಿಕೆ ಮಾಡೋಕ್ಕಾಗಲ್ಲ, ಯಾಕೆಂದರೆ ಆತನು ಪರಿಶುದ್ಧನಾಗಿದ್ದಾನೆ. ಆದರೆ ನಮ್ಮ ಸ್ವಭಾವಗಳಿಗೆ ಆತನನ್ನು ನಾವು ಹೋಲಿಕೆ ಮಾಡ್ಬೋದು. ಇಲ್ಲಾಂತಂದರೆ ನಮ್ಮನ್ನು ಅರ್ಥ ಮಾಡ್ಕೊಳ್ಳುವಂತಹ ಸಾಮರ್ಥ್ಯ, ಶಕ್ತಿ ಪ್ರತಿಯೊಂದು ಅವನಿಗೆ ಇದೆ. ಕೀರ್ತನೆ 103ನೇ ಅಧ್ಯಾಯ ಅದರ 14ನೇ ವಾಕ್ಯ. ಆತನು ನಮ್ಮ ಪ್ರಕೃತಿಯನ್ನು ಬಲ್ಲನು, ನಾವು ಧೂಳಿಯಾಗಿದ್ದೇವೆಂಬುದನ್ನು ನೆನಪು ಮಾಡಿಕೊಳ್ಳುತ್ತಾನೆ. ಆತನು ನಮ್ಮನ್ನು ಅರ್ಥ ಮಾಡಿಕೊಳ್ಳುವಂಥ ಮನಸ್ಥಿತಿ ಆತನಿಗಿದೆ. ಯಾಕೆ ಅಂತಂದರೆ, ಫಿಲಿಪ್ಪಿ ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 5-8 ವಾಕ್ಯಗಳನ್ನು ನಾವು ನೋಡುವಾಗ ಮನುಷ್ಯರ ಬಗ್ಗೆ ಅವನಿಗೆ ಚೆನ್ನಾಗಿ ಮಾಹಿತಿ ಇದೆ. ಯಾಕೆಂದರೆ ಅವನು ಮನುಷ್ಯನಾಗಿ ಈ ಲೋಕಕ್ಕೆ ಬಂದ ಆತನು ಅನ್ನುವಂಥದ್ದನ್ನು ನಮಗೆ ಆ ವಾಕ್ಯ ದೃಢಪಡಿಸುತ್ತೆ. ಹಾಗಾಗಿ ಪ್ರಿಯರೇ, ಈ ಅಧ್ಯಾಯದಲ್ಲಿ ಯೋಹಾನನ ಸುವಾರ್ತೆ 8ನೇ ಅಧ್ಯಾಯ 1ನೇ ವಾಕ್ಯದಿಂದ 11ನೇ ವಾಕ್ಯದವರೆಗೆ ನಾವು ನೋಡುವಾಗ, ಯೇಸು ಕ್ರಿಸ್ತನು ಪಾಪಿಗಳನ್ನು ಪ್ರೀತಿಸಿ ಕೃಪೆ ಮತ್ತು ಕ್ಷಮೆಯಿಂದ ಅವರನ್ನು ತಲುಪುವ ಒಬ್ಬ ಸಹಾನುಭೂತಿಯುಳ್ಳ ರಕ್ಷಕ. ಆವಾಗಲೇ ನಾನು ಹೇಳಿದೆ, ಯೇಸು ಒಬ್ಬ ಸಹಾನುಭೂತಿಯುಳ್ಳ ಒಬ್ಬ ರಕ್ಷಕ ಅಂತೇಳಿ. ಹಾಗಾಗಿ ಆ ರಕ್ಷಕನ ಗುಣ, ಆ ರಕ್ಷಕನ ಮನಸ್ಥಿತಿ, ಆ ರಕ್ಷಕ ಆಕೆಯ ವಿಷಯದಲ್ಲಿ ಯಾವ ಮನಸ್ಥಿತಿ, ಯಾವ ಮನೋಭಾವದಿಂದ ಇದ್ದನು, ಮತ್ತಿತರರು ಆಕೆಯ ವಿರುದ್ಧವಾಗಿ ಯಾವ ಮನೋಭಾವದಲ್ಲಿದ್ದರು ಮತ್ತು ಆಕೆಯ ಪರಿಸ್ಥಿತಿ ಏನಾಗಿತ್ತು ಅನ್ನುವಂಥದ್ದೆಲ್ಲವನ್ನ ನಾವು ಈ ವೇದ ಭಾಗದಲ್ಲಿ ನಾವು ನೋಡಬೇಕಾಗಿದೆ. ಮೊದಲನೇದಾಗಿ ನಾವು ಗಮನಿಸೋಣ, ಆಕೆಯ ಪರಿಸ್ಥಿತಿಯನ್ನು ನಾವು ನೋಡೋಣ. ಆಕೆಯ ಸ್ಥಿತಿ ಹೇಗಿತ್ತು ಅಂತ. ಆಕೆ ಒಬ್ಬ ಪಾಪದ ಸ್ತ್ರೀ ಆಗಿದ್ಲು, ಪಾಪ ಮಾಡಿದಂಥ ಸ್ತ್ರೀ ಆಕೆ ಆಗಿದ್ಲು. ವ್ಯಭಿಚಾರ ಮಾಡುತ್ತಿರುವಾಗಲೇ ಸಿಕ್ಕಿಬಿದ್ದಳು ಅಂತೇಳಿ ನಾವು 3ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. ಆತನು ಕೂತುಕೊಂಡು ಅವರಿಗೆ ಉಪದೇಶ ಮಾಡುತ್ತಿರುವಲ್ಲಿ ಶಾಸ್ತ್ರಿಗಳು ಫರಿಸಾಯರು ವ್ಯಭಿಚಾರದಲ್ಲಿ ಸಿಕ್ಕಿದ್ದ ಒಬ್ಬ ಹೆಂಗಸನ್ನು ಆತನ ಬಳಿಗೆ ತಂದು ಆಕೆಯನ್ನು ನಡುವೆ ನಿಲ್ಲಿಸಿ ಅಂತ ಹೇಳ್ತದೆ. ಹಾಗಾಗಿ ಆಕೆ ಒಬ್ಬ ವ್ಯಭಿಚಾರ ಮಾಡುವಂಥ ಒಬ್ಬಳು ಸ್ತ್ರೀ ಆಗಿದ್ಲು ಅನ್ನೋಂಥದ್ದನ್ನ ನಾವು ಗಮನಿಸ್ಬೋದು. ದಯವಿಟ್ಟು ಗಮನಿಸ್ರಿ, ಆಕೆ ಸ್ಥಿತಿ ಒಬ್ಬ ವ್ಯಭಿಚಾರ ಮಾಡುವಂಥ ಸ್ತ್ರೀ, ಒಬ್ಬ ಪಾಪಿಯಾದಂಥ ಒಬ್ಬ ಸ್ತ್ರೀ ಆಗಿದ್ಲು. ಆದರೆ ಆಕೆ ಯಾವ ರೀತಿಯಾಗಿ ಒಬ್ಬ ವ್ಯಭಿಚಾರಿ ಸ್ತ್ರೀ ಆಗಿದ್ಲೋ ಅದೇ ಪ್ರಕಾರವಾಗಿ ನಮ್ಮ ಮನಸ್ಥಿತಿಯು ಕೂಡ ಆಕೆಯ ಮನಸ್ಥಿತಿಯ ಹಾಗೆ ನಾವು ನೋಡಬಹುದು. ಆಕೆಯ ರೀತಿಯಲ್ಲಿ ನಾವು ವ್ಯಭಿಚಾರ ಮಾಡದೇನೆ ಇರ್ಬೋದು. ಆದರೆ ದೇವರ ವಾಕ್ಯದಲ್ಲಿ ಹೇಳ್ತದೆ, ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 27-28ರಲ್ಲಿ ನಾವು ಗಮನಿಸೋದಾದ್ರೆ ಅಲ್ಲಿ ಈ ರೀತಿಯಾಗಿ ಹೇಳುತ್ತೆ, ಬರೀ ವ್ಯಭಿಚಾರ ಮಾಡೋದಲ್ಲ, ಒಬ್ಬ ಸ್ತ್ರೀಯನ್ನ ನೋಡಿ ಕಣ್ಣಿನಿಂದ ಮೋಹಿಸೋದು ಕೂಡ ವ್ಯಭಿಚಾರ ಅಂತ ಹೇಳಿ ದೇವರ ವಾಕ್ಯ ಹೇಳುತ್ತೆ. ಹಾಗಾಗಿ ನಮ್ಮ ಕಣ್ಣುಗಳು ಎಷ್ಟು ಜನರನ್ನ ಮೋಹಿಸಿದೆ, ಎಷ್ಟು ಹೆಣ್ಣು ಮಕ್ಕಳನ್ನ ಮೋಹಿಸಿದೆ. ಪ್ರತಿಯೊಬ್ಬ ಕೇಳ್ತಾ ಇರ್ತಕ್ಕಂಥ, ನೀನು
ನಿನ್ನ ಜೀವಿತದಲ್ಲಿ ಇಂಥ ಪಾಪಗಳನ್ನು ಮಾಡಿಲ್ವಾ? ಪ್ರೇರೆ, ಒಂದು ವ್ಯಭಿಚಾರ ಮಾಡುವಂಥದ್ದಲ್ಲ, ಕೇವಲ ಒಂದು ಹೆಣ್ಣನ್ನ ಒಂದು ತಪ್ಪಾದ ದೃಷ್ಟಿಯಿಂದ ನೋಡುವಂಥದ್ದು ಕೂಡ ಪಾಪವಾಗಿದೆ. ರೋಮಾಪುರದ ಪತ್ರಿಕೆ 3ನೇ ಅಧ್ಯಾಯ 10 ಮತ್ತೆ 23 ವಾಕ್ಯಗಳನ್ನ ನಾವು ನೋಡೋದಾದ್ರೆ, ಅಲ್ಲಿ ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ ಅಂತ ಹೇಳ್ತದೆ. ಹಾಗಾಗಿ ಆ ವಾಕ್ಯದ ಆಧಾರದ ಮೇರೆಗೆ ನಮಗೂ ಆ ಸ್ತ್ರೀಗೂ ವ್ಯತ್ಯಾಸ ಇಲ್ಲ. ನಾವು ಕೂಡ ಪಾಪಿಗಳಾಗಿದ್ದೇವೆ. ಆಕೆಯು ಕೂಡ ಪಾಪದ ಸ್ತ್ರೀಯಾಗಿದೆ. ಆಕೆಯ ಅವಮಾನವನ್ನು ನಾವು ಗಮನಿಸ್ಬೋದು. ಅವಳನ್ನು ಹಿಡಿದವರು ನಮಗೆ ಗೊತ್ತಿಲ್ಲ ಯಾವ ರೀತಿ ಆಕೆಯನ್ನ ತಂದಿದ್ರು ಅಂತೇಳಿ. ಇಲ್ಲಿ ವಾಕ್ಯ ಹೇಳುತ್ತೆ, ವ್ಯಭಿಚಾರ ಮಾಡುತ್ತಿರುವಾಗಲೇ ಕೈ ಸಿಕ್ಕಿಬಿದ್ಲು ಅಂತ ಹೇಳ್ತದೆ ವಾಕ್ಯ. ಹಾಗಾಗಿ ಅದೇ ಸ್ಥಿತಿಯಲ್ಲಿ, ಯಥಾಸ್ಥಿತಿಯಲ್ಲಿ ಏನ್ ಮಾಡಿದ್ರು, ಆಕೆಯನ್ನ ಕರ್ಕೊಂಡು ಬಂದಿದ್ರು. ಇಲ್ಲಿ ಅದು ನಮಗೆ ಏನ್ ತಿಳಿಸ್ತದೆ ಅಂತಂದ್ರೆ, ಪಾಪವು ನಮಗೆ ಅವಮಾನವನ್ನ ತರ್ತದೆ. ಅನೇಕರ ಮುಂದೆ ಆಕೆ ಅವಮಾನವನ್ನ ಹೊಂದುವಂತ ಒಬ್ಬ ಸ್ತ್ರೀಯಾಗಿದ್ಲು. ಆಕೆಗೆ ಅವಮಾನವನ್ನ ಸಹಿಸಿಕೊಳ್ಳಲಾರದ ಒಂದು ಸ್ಥಿತಿ ಆಕೆಯ ಜೀವನದಲ್ಲಿ ಇತ್ತು. ಆಕೆ ಒಂದು ಅವಮಾನದ ಒಂದು ಸ್ಥಿತಿಯಲ್ಲಿ ಇದ್ದಳು. ಪ್ರೇರೆ, ನಾನು ಹೇಳ್ತೇನೆ, ನಾವು ನೆನಪಿಟ್ಕೋಬೇಕಾದಂಥ ಒಂದು ವಿಷಯ ಏನಂತಂದ್ರೆ, ನಾವು ಮನುಷ್ಯರ ಕಣ್ಣಿಗೆ ಏನು ಕಾಣದಾಗೂ ಕೂಡ ಮಾಡ್ಬೋದು, ಆದರೆ ದೇವರ ಕಣ್ಣಿಗೆ ಕಾಣದೇ ಇರುವಂಥದ್ದು ಒಂದು ಇಲ್ಲ. ಒಂದಾನೊಂದು ದಿನ ಇವೆಲ್ಲವೂ ಕೂಡ ದೇವರ ಮುಂದೆ ಬಯಲಿಗೆ ಬರಬೇಕಾಗತ್ತೆ. ಅದಾದ್ಮೇಲೆ ಆಕೆಗೆ ಶಿಕ್ಷೆ ಏನಿತ್ತು ಅಂತಂದ್ರೆ, ಅವ್ರು ಹೇಳ್ತಾರೆ, ಧರ್ಮಶಾಸ್ತ್ರ ಪ್ರಕಾರ ಅವಳಿಗೆ ಮರಣದಂಡನೆ ಆಗ್ಬೇಕಾಗಿತ್ತು ಅಂತ ಹೇಳ್ತದೆ. ಯಾಜಕಕಾಂಡ 20ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ನೀವು ನೋಡುವಾಗ ಅಲ್ಲಿ ಈ ರೀತಿಯಾಗಿ ಹೇಳುತ್ತೆ, 20ನೇ ಅಧ್ಯಾಯ 10ನೇ ವಾಕ್ಯ, ಯಾವನಾದರೂ ಪರಪತ್ನಿಯನ್ನು ಸಂಗಮಿಸಿದರೆ ಅವರಿಬ್ಬರಿಗೂ ಮರಣ ಶಿಕ್ಷೆಯಾಗಬೇಕು, ಕಲ್ಲೆಸೆದು ಕೊಲ್ಲಬೇಕು ಅಂತೇಳಿ ಈ ವಾಕ್ಯದಲ್ಲಿದೆ. ಅಲ್ಲಿ ಮರಣ ಶಿಕ್ಷೆಯಾಗಬೇಕು ಅಂತ ಇದೆ. ದೇವರ ವಾಕ್ಯದಲ್ಲಿ ರೋಮಾಪುರದ ಪತ್ರಿಕೆಯಲ್ಲಿ 6ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ ನಾವು ನೋಡುವಾಗ, ಪಾಪಿಗಳನ್ನ ಅಂದ್ರೆ ಪಾಪದ ಶಿಕ್ಷೆ ಮರಣ ಅಂತೇಳಿ ನಾವು ನೋಡ್ತೇವೆ. ಹಾಗಾಗಿ ಮರಣಕ್ಕೆ ಯೋಗ್ಯಳಾಗಿದ್ಲು. ಒಂದು, ಅವಳು ಅವಮಾನ ಪಡುವವಳಾಗಿದ್ಲು, ಮರಣಕ್ಕೆ ಯೋಗ್ಯಳಾಗಿದ್ಲು. ಅದು ಮಾತ್ರ ಅಲ್ಲ, ಅವಳು ಒಬ್ಬ ಅಪರಾಧಿ, ಒಬ್ಬ ವ್ಯಭಿಚಾರಿಯಾದಂಥ ಸ್ತ್ರೀಯಾಗಿದ್ಲು. ಪಾಪ ಮಾಡುವಂಥ ಒಬ್ಬ ಸ್ತ್ರೀಯಾಗಿದ್ಲು. ಅವಳು ಆ ಪಾಪದಿಂದ ಅವಮಾನ ಅವಳಿಗಿತ್ತು ಮತ್ತು ಆ ಪಾಪದ ಶಿಕ್ಷೆ ಅವಳು ಅನುಭವಿಸ್ತಾ ಇದ್ಲು. ಇಲ್ಲಿ ಗಮನಿಸ್ರಿ, ಅದನ್ನ ನೋಡಿದಂಥ ಜನರು ಬಂದು ಹೇಳ್ತಾರೆ, ಅವರ ಮನಸ್ಥಿತಿ ಯಾವ ರೀತಿಯಾಗಿದೆ ಅಂತಂದ್ರೆ, ಅವರು ಯಾವ ಮನಸ್ಥಿತಿಯಿಂದ ಈಕೆಯನ್ನ ಕರ್ಕೊಂಡು ಬಂದಿದ್ದಾರೆ ಅಂತಂದ್ರೆ, ಯೇಸುವನ್ನ ಒಂದು ಇಕ್ಕಟ್ಟಿನಲ್ಲಿ ಸಿಗಿಸ್ಬೇಕು. ಯಾಕೆಂತಂದ್ರೆ ಈಗ ಈಕೆಗೆ ಶಿಕ್ಷೆ ಕೊಡಬೇಕು, ಇಲ್ವೇ ಈಕೆಯನ್ನ ನೀವು ಯಾರು ಕೂಡ ಶಿಕ್ಷಿಸಬೇಡಿ ಅಂತೇಳಿ ಯೇಸು ಹೇಳಿದ್ರೆ ಧರ್ಮಶಾಸ್ತ್ರವನ್ನ ಮೀರಿದಾಗತ್ತೆ, ಆಗ ಇವನನ್ನ ತಪ್ಪಿನಲ್ಲಿ ಸಿಗಿಸ್ಕೋಬಹುದು ಅಂತ ಯೋಚನೆ ಮಾಡ್ತಾ ಇದ್ರು. ಇನ್ನೊಂದು ಕಡೆ ಅಕಸ್ಮಾತ್ ಇವಳನ್ನ ಬಿಟ್ಟುಬಿಟ್ರೆ ಇವಳ ಜೊತೆಯಲ್ಲಿ ಅವನು ಕೂಡ ಭಾಗಿಯಾಗಿದ್ದಾನೆ ಅನ್ನುವಂಥದ್ದನ್ನು ಕೂಡ ಅವರು ಆ ಒಂದು ತಪ್ಪಿಗೆ ಅವನನ್ನ ಸಿಗಿಸ್ಬೇಕಾಗಿತ್ತು ಅನ್ನುವಂಥದ್ದನ್ನ ಅವರು ನೋಡ್ತಾ ಇದ್ರು. ಅವರ ಸಮಸ್ಯೆ ಏನಾಗಿತ್ತಂತಂದ್ರೆ, ಅವರು ಆಕೆಯನ್ನ, ಒಬ್ಬ ಸ್ತ್ರೀಯನ್ನ ಕೊಲ್ಲಬೇಕು, ಅವಳನ್ನ ಸಾಯಿಸ್ಬೇಕು, ಈ ರೀತಿಯಾಗಿ ಯೋಚನೆ ಮಾಡ್ತಾ ಇದ್ರೆ ವಿನಃ ಆಕೆಯ ರಕ್ಷಣೆ ವಿಚಾರದಲ್ಲಿ, ಆಕೆಯ ಆತ್ಮದ ವಿಚಾರದಲ್ಲಿ ಅವರು ಯೋಚನೆ ಮಾಡಲಿಲ್ಲ. ಆಕೆಯ ಶರೀರದ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಅವಳನ್ನ ಕೊಲ್ಲಬೇಕು ಅಂತ. ಆದರೆ ಆಕೆಯ ಆತ್ಮದ ವಿಚಾರದಲ್ಲಿ ಯೋಚನೆ ಮಾಡಿದವರು ಒಬ್ಬನೇ ಒಬ್ಬರು, ಅದು ಯೇಸು ಕ್ರಿಸ್ತನ್. ಹಾಗಾಗಿ ಅದಾದ ಮೇಲೆ ಯೇಸು ಸ್ವಾಮಿ ಹತ್ರ ಆಕೆಯನ್ನ ಕರ್ಕೊಂಡು ಬಂದಾಗ ಆಕೆಗೆ ಧರ್ಮಶಾಸ್ತ್ರದ ಪ್ರಕಾರ ಕಲ್ಲೆಸೆದು ಕೊಲ್ಲಬೇಕು ಅಂತ ಇದೆ, ಏನು ಮಾಡಬೇಕು ಅಂತೇಳಿ ಯೇಸುವನ್ನ ಕೇಳ್ತಾರೆ. ಅಪ್ಪಣೆ ಕೊಡು ಅಂತ ಕೇಳಿದಾಗ ಯೇಸು ಸ್ವಾಮಿ ಏನು ಮಾತಾಡಲಿಲ್ಲ. ನೆಲದ ಕೆಳಗೆ ಕೂತ್ಕೊಂಡು ಅವರು ಬರೀತಾ ಇದ್ರು. ಅದೇನು ಬರೀತಾ ಇದ್ರು ಅಂತ ಹೇಳಿಲ್ಲ, ಆದರೆ ಕೆಲವರು ಅಭಿಪ್ರಾಯದ ಪ್ರಕಾರ ಆ ಬಂದಂಥ ವ್ಯಕ್ತಿಗಳು ಯಾರು ಶಿಕ್ಷಿಸೋದಕ್ಕೆ ಬಂದಿದ್ರೋ ಅವರ
ಪಾಪದ ವಿಚಾರದಲ್ಲಿ ಬರಿತಾ ಇದ್ರು ಅಂತ ಕೆಲವರು ಹೇಳ್ತಾರೆ. ಇನ್ನು ಕೆಲವರು 10 ಆಜ್ಞೆಗಳು 10 ಆಜ್ಞೆಗಳನ್ನ ಅದರ ಮೇಲೆ ಬರಿತಾ ಇದ್ರು. ಇದರ ಅರ್ಥ ಏನಂತಂದ್ರೆ ಆದಿಯ ಕಾಲದಲ್ಲಿ ಮೋಶೆ ಮೂಲಕ ಧರ್ಮಶಾಸ್ತ್ರವನ್ನ ಬರೆದು ಕೊಟ್ಟವರು ಯೆಹೋವ ದೇವರು. ಹಾಗೇನೆ ನಾನು ಆಗ ಬರೆದು ಕೊಟ್ಟಂತ ರೀತಿಯಲ್ಲಿ ಈಗಲೂ ಕೂಡ ನಾನೇ ಬರಿತಾ ಇದ್ದೀನಿ ಅನ್ನುವಂಥ ಅರ್ಥವನ್ನ ಸೂಚಿಸ್ತದೆ ಅಂತ ಕೆಲವರು ಹೇಳ್ತಾರೆ. ಅದು ಏನೇ ಆಗಿರ್ಬೋದು, ಆದ್ರೆ ಅವರು ಅವನನ್ನ ಮಾತಿನಲ್ಲಿ ಸೋಲ್ಸೋದಕ್ಕೂ ಬಂದ್ರು, ಅವನನ್ನ ಒಂದು ತಪ್ಪಿಗೆ ಶಿಕ್ಷಿಸೋದಕ್ಕೆ ಬಂದ್ರು. ಆದ್ರೆ ಅವರ ಯೋಜನೆಗಳು ಯೇಸು ಕ್ರಿಸ್ತನ ಮುಂದೆ ನಡೀಲಿಲ್ಲ. ಅವರನ್ನ ನಿರ್ಲಕ್ಷಿಸಿದ. ಅವ್ರು ಹೇಳ್ತಾ ಇದ್ರು ಕೂಡ ಆ ಮಾತುಗಳಿಗೆ ಆತನು ತಲೆ ಕೆಡಿಸ್ಕೊಳ್ಳದೆ ಆತನು ನೆಲದ ಕೆಳಗೆ ಕೂತ್ಕೊಂಡು ಏನ್ ಮಾಡ್ತಾ ಇದ್ದ? ಬರಿತಾ ಇದ್ದ. ಪ್ರಿಯರೇ, ಅದಾದ್ಮೇಲೆ ಇಲ್ಲಿ ಗಮನಿಸ್ರಿ, ಅವರ ಒಂದು ಜೀವನವನ್ನ, ಅವರ ಮನಸ್ಥಿತಿಯನ್ನ ದೇವರು ಬಯಲ್ ಮಾಡ್ತಾ ಇದ್ದಾನೆ. ಅವರ ಮನಸ್ಥಿತಿ ಯಾವ ರೀತಿಯಾಗಿತ್ತು ಅಂತಂದ್ರೆ ದ್ವೇಷದ ಮನಸ್ಥಿತಿ, ಒಂದು ಕೋಪದ ಮನಸ್ಥಿತಿ, ಮನುಷ್ಯರ ರಕ್ತವನ್ನ, ಮನುಷ್ಯರ ಪ್ರಾಣಕ್ಕೆ ಹಾನಿ ಮಾಡುವಂತ ಒಂದು ಮನಸ್ಥಿತಿಯನ್ನ ಅವರು ಹೊಂದಿಕೊಂಡಿದ್ರು. ಅವರ ಮಧ್ಯದಲ್ಲಿ ಒಬ್ಬ ಸಹಾನುಭೂತಿಯುಳ್ಳ ರಕ್ಷಕನಾಗಿ ಯೇಸು ಕ್ರಿಸ್ತನು ಬಂದು ಅವಳನ್ನ ಎದುರುಗೊಂಡು ಆತನು ಹೇಳ್ತಾನೆ 9-10 ವಾಕ್ಯದಲ್ಲಿ, ಆ ಮಾತನ್ನು ಕೇಳಿ ತಾವೇ ಪಾಪಿಗಳೆಂದು ಮನಸ್ಸಿನಲ್ಲಿ ತಿಳಿದುಕೊಂಡು ಹಿರಿಯರು ಮೊದಲುಗೊಂಡು ಕಿರಿಯರವರೆಗೂ ಒಬ್ಬರ ಹಿಂದೊಬ್ಬರು ಹೊರಗೆ ಹೋದರು. ಯೇಸು ಒಬ್ಬನೇ ಉಳಿದನು ಮತ್ತು ನಡುವೆ ನಿಂತಿದ್ದ ಹೆಂಗಸು ಅಲ್ಲೇ ಇದ್ದಳು. ಯೇಸು ನೆಟ್ಟಗೆ ಕೂತುಕೊಂಡು ಆ ಸ್ತ್ರೀಯನ್ನೇ ಹೊರತು ಯಾರನ್ನೂ ನೋಡದೆ ಆಕೆಗೆ, ಅಮ್ಮ, ನಿನ್ನ ಮೇಲೆ ತಪ್ಪು ಹೊರಿಸುವವರು ಎಲ್ಲಿದ್ದಾರೆ? ನಿನಗೆ ಯಾರು ಶಿಕ್ಷೆಯನ್ನು ವಿಧಿಸಲಿಲ್ಲವೋ ಅಂದನು. ಪ್ರೇರೆ, ಶಿಕ್ಷೆ ಕೊಡುವುದಕ್ಕಾಗಿ, ಅವಳನ್ನ ಶಿಕ್ಷಿಸುವುದಕ್ಕಾಗಿ ಜನರು ಕರ್ಕೊಬಂದ್ರು. ಯಾವ ವ್ಯಕ್ತಿ ಶಿಕ್ಷಿಸಬೇಕಾಗಿತ್ತೋ, ಯಾವ ವ್ಯಕ್ತಿ ದಂಡಿಸಬೇಕಾಗಿತ್ತೋ, ಯಾವ ವ್ಯಕ್ತಿ ಈಕೆಯನ್ನ ಕಲ್ಲಿಡಿದು ಹೊಡಿಬೇಕಾಗಿತ್ತೋ ಅಂತ ವ್ಯಕ್ತಿ ಹೇಳ್ತಾ ಇದ್ದಾರೆ, ನಾನು ನಿನ್ನನ್ನ ಶಿಕ್ಷಿಸೋದಿಲ್ಲ, ನಾನು ನಿನಗೆ ಶಿಕ್ಷೆಯನ್ನ ವಿಧಿಸೋದಿಲ್ಲ ಅಂತ ಹೇಳಿ ಆಕೆಗೆ ಒಂದು ಧೈರ್ಯದ ಮಾತನ್ನ ಹೇಳಿ ಇನ್ನು ಮೇಲೆ ಪಾಪ ಮಾಡಬೇಡ ಎಂದು ಹೇಳ್ತಾರೆ. ಪ್ರೇರೆಯಲ್ಲಿ ಯೇಸು ಕ್ರಿಸ್ತನ ಮನೋಭಾವ, ಆತನ ಮನಸ್ಥಿತಿ ಯಾವ ರೀತಿಯಾಗಿದೆ ಅಂತಂದ್ರೆ ಒಬ್ಬ ಪಾಪಿಯ ಮೇಲೆ ಒಂದು ಕರುಣೆಯನ್ನ ತೋರಿಸುವಂತ ಕರುಣಾನಿಧಿ, ಒಂದು ಕರುಣಾಮಯನ ಮನಸ್ಥಿತಿಯನ್ನ ಯೇಸು ಕ್ರಿಸ್ತನು ಹೊಂದಿದ್ರು. ಪ್ರೇರೆ, ನಾನು ಹೇಳ್ತೀನಿ, ಇದನ್ನ ಕೇಳ್ತಾ ಇರ್ತಕ್ಕಂಥ ನೀವು ಅನ್ಕೋಬಹುದು, ನಾನು ಇಷ್ಟು ಪಾಪ ಮಾಡಿದ್ದೇನೆ, ಇಂಥ ದೊಡ್ಡ ಪಾಪ ಮಾಡಿದ್ದೇನೆ, ದೇವರು ನನ್ನ ಮೇಲೆ ಕರುಣೆ ಇಡ್ತಾರ, ದೇವರಿಗೆ ನನ್ನ ಮೇಲೆ ಕರುಣೆ ಇದೆಯಾ, ಆ ದೇವರು ನನ್ನನ್ನು ಕ್ಷಮಿಸ್ತಾನ ಅಂತೇಳಿ ನೀವು ಅಂದ್ಕೊಳ್ತಾ ಇರ್ಬೋದು. ಆದ್ರೆ ಇದು ಒಂದು ದೊಡ್ಡ ಒಂದು ಉದಾಹರಣೆ. ಆ ವ್ಯಭಿಚಾರ ಮಾಡಿದ ಸ್ತ್ರೀಯನ್ನ ಯೇಸು ಕರುಣಿಸಿದನು. ಯೇಸು ಆಕೆಯನ್ನು ನೋಡಿ, ಅಮ್ಮ, ನಾನು ಕೂಡ ನಿನ್ನನ್ನು ಶಿಕ್ಷಿಸೋದಿಲ್ಲ ಅಂತ ಹೇಳಿದ್ರು. ಪ್ರಿಯರೇ, ನೀವು ಯಾರೇ ಆಗಿರು, ನೀನೆಂಥ ಪಾಪವನ್ನೇ ಮಾಡಿರು, ಯೇಸು ಕ್ರಿಸ್ತನ ಬಳಿಗೆ ಬಂದು, ಯೇಸುವೇ, ನಾನು ನಿನ್ನ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ, ನನ್ನನ್ನು ಕ್ಷಮಿಸು, ನಿನ್ನ ಮಗಳನ್ನಾಗಿ ನನ್ನ ಮಾಡ್ಕೋ ಅಂತೇಳಿ ನೀವು ಕೇಳುವಾಗ ಖಂಡಿತವಾಗ್ಲೂ ಯೇಸು ನೀವು ಮಾಡಿದ ಎಲ್ಲ ಪಾಪವನ್ನ, ಹಿಂದಿನ ಪಾಪ, ಈಗಿನ ಪಾಪ, ಮುಂದಿನ ಪಾಪ ಎಲ್ಲವನ್ನ ದೇವರು ಕ್ಷಮಿಸುವಂತವನಾಗಿದ್ದಾನೆ. ಆ ಕ್ಷಮಾಪಣೆ ನಿನಗೆ ಬೇಕಾ? ಯೇಸುವಿನ ಮಗಳಾಗಬೇಕಾ? ಯೇಸು ಕ್ರಿಸ್ತನು ಆಕೆಯನ್ನ ನಿತ್ಯವಾಗಿ ಒಂದು ವಿಮೋಚನೆಯನ್ನ ಮಾಡಿದ್ರು. ಆ ಶಿಕ್ಷೆ, ನಿತ್ಯ ನರಕದಿಂದ, ನಿತ್ಯ ಆ ಒಂದು ಶಿಕ್ಷೆಯಿಂದ ಯೇಸು ಕ್ರಿಸ್ತನು ಅವತ್ತು ಬಿಡಿಸಿದ್ರು. ನಿನ್ನ ಜೀವನದಲ್ಲೂ ಅದನ್ನ ನೀನು ಅನುಭವಿಸ್ಬೇಕಾ? ನಿನ್ನ ಜೀವನದಲ್ಲಿ ಅದನ್ನ ಕಾಣಬೇಕಾ? ಆ ಒಂದು ಬಿಡುಗಡೆ, ಆ ಪಾಪ ಕ್ಷಮೆ, ಆ ಕರುಣಾನಿಧಿ ಆಗಿರುವಂತ ದೇವರು ನಿನ್ನ ಬಳಿಗೆ ಬರಬೇಕಾ? ನಿನ್ನ ಮನಸ್ಸಿನ ಜೊತೆ ಮಾತನಾಡಬೇಕಾ? ಹಾಗಾದ್ರೆ ನೀನೊಂದು ಕೆಲಸ ಮಾಡಬೇಕು. ಏನಿಲ್ಲ, ಆ ಕರುಣಾನಿಧಿ ಆದಂಥ ಯೇಸು ಕ್ರಿಸ್ತನನ್ನ, ಆ ಕರುಣಾಮಯನನ್ನ ನಿನ್ನ ಹೃದಯದಲ್ಲಿ ಸ್ವೀಕರಿಸು. ನಿನ್ನ ಬಾಯಿಂದ ಅರಿಕೆ ಮಾಡಿ, ಯೇಸುವೇ ನಿಜವಾದ ದೇವರು, ಆತನು ಈ ಲೋಕಕ್ಕೆ ಬಂದು 33.5 ವರ್ಷಗಳ ಕಾಲ ಜೀವನ ಮಾಡಿ, ಆತನು ಕಲ್ವಾರಿ ಕ್ರೂಜೆ ಮೇಲೆ ಮರಣವನ್ನು ಅನುಭವಿಸಿ ಇವತ್ತಿಗೂ ಕೂಡ 3ನೇ ದಿನ ಮರಣವನ್ನ ಗೆದ್ದು ಇಂದಿಗೂ ಜೀವಿಸುವಂತ ದೇವರಾಗಿದ್ದಾನೆ ಅಂತೇಳಿ ನೀನು ನಂಬುವುದಾದ್ರೆ ಖಂಡಿತವಾಗ್ಲೂ ಆ ಕರುಣಾಮಯನು ನಿನ್ನ ಜೀವನವನ್ನು ಬದಲಾಯಿಸೋದಕ್ಕೆ ತಯಾರಿದ್ದಾನೆ, ಸಿದ್ಧನಿದ್ದಾನೆ. ಆಕೆಯ ಜೀವನ ಒಂದು ಮಾತಿನಿಂದ ಬದಲಾಯಿತು. ನಿನ್ನ ಜೀವನ ಯೇಸು ಹೇಳುವಂತ ಒಂದು ಮಾತಿನಿಂದ ಬದಲಾಗುತ್ತೆ. ಯೇಸು ನಿನ್ನ ಜೀವನದಲ್ಲಿ ಒಂದು ಮಾತು ಹೇಳಿದ್ರೆ ಸಾಕು. ಯಾವ ಜೀವನ ನಿಂತು ಹೋಗಿದೆಯೋ,
ಯಾವ ಜೀವನದ ಕುರಿತು ಹಲವಾರು ಜನ ಮಾತಾಡ್ತಾ ಇದ್ದಾರೋ ಆ ಎಲ್ಲ ಮಾತುಗಳನ್ನ ಯೇಸು ಕ್ರಿಸ್ತನು ಒಂದು ದಿನದಲ್ಲಿ ನಿಲ್ಲಿಸುವಂತವನಾಗಿದ್ದಾನೆ. ಪ್ರಿಯನೇ, ಆಗ ನಿನಗೆ ಸಮಾಧಾನ, ಆಗ ನಿನಗೆ ಸಂತೋಷ ದೇವರು ಕೊಡುವ ಆತನಾಗಿದ್ದಾನೆ. ಆ ಸಂತೋಷ ಬೇಕಾದರೆ ನೀನು ಯೇಸು ಕ್ರಿಸ್ತನ ಬಳಿಗೆ ಬಾ. ಯೇಸು ಕ್ರಿಸ್ತನ ಬಳಿಗೆ ಬರೋದಕ್ಕೆ ನಿನಗೆ ಹಣ ಬೇಕಾಗಿಲ್ಲ. ಇವತ್ತು ಅನೇಕ ಬೇರೆ ಬೇರೆ ದೇವರುಗಳ ಹತ್ತಿರ ಹೋಗಬೇಕಾದ್ರೆ ಹಣ ಬೇಕು, ಕೆಲವು ಬೆಲೆ ಉಳ್ಳಂಥ ವಸ್ತುಗಳು ಬೇಕು. ಆದರೆ ಯೇಸು ಕ್ರಿಸ್ತನಿಗೆ ಅವು ಯಾವುವೂ ಬೇಡ. ನಿನ್ನ ಹೃದಯ ಬೇಕು, ನಿನ್ನ ಮುರಿದ ಹೃದಯ, ನಿನ್ನ ಮುರಿದ ಮನಸ್ಸು, ನಿನ್ನ ಕುಗ್ಗಿ ಹೋಗಿರುವಂಥ ಮನಸ್ಸು ಯೇಸುಗೆ ಬೇಕು. ಆ ಯೇಸುವನ್ನು ನಂಬೋದಾದರೆ ಖಂಡಿತವಾಗ್ಲೂ ನೀನು ಇಷ್ಟಪಡುವಂಥ ಆ ಸಂತೋಷದ ಆ ಒಂದು ರಕ್ಷಣೆಯ ದಿನ ನಿನ್ನ ಜೀವನದಲ್ಲಿ ಬರ್ತದೆ.